ಬಂಧುಗಳೇ ನಮಸ್ಕಾರ. 16ನೇ ಶತಮಾನದ ಮಹಾಕವಿ ರತ್ನಾಕರನ ಭರತೇಶ ವೈಭವ ಒಂದು ಅತ್ಯಂತ ಸುಂದರವಾದ ಕಾವ್ಯ. ಆ ಕಾವ್ಯದ ಒಂದೊಂದು ಪದ್ಯಗಳು ಕೂಡ ಮನಸ್ಸಿಗೆ ತುಂಬ ಮುದ ಕೊಡ್ತಕ್ಕಂಥದ್ದು. ಎಲ್ಲವನ್ನೂ ಇಲ್ಲಿ ಸ್ಮರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕೆಲವನ್ನ ನೆನಪು ಮಾಡಿಕೊಳ್ಳೋಣ. ಉದಾಹರಣೆಗೆ ಕಾವ್ಯದ ಪ್ರಾರಂಭದಲ್ಲಿ ಸ್ತುತಿ ಮತ್ತು ಕಾವ್ಯದ ಕುರಿತಾದ ಮಾತುಗಳನ್ನೆಲ್ಲ ಮುಗಿಸಿದ ಮೇಲೆ ಕವಿ ರತ್ನಾಕರ ಕಾವ್ಯವನ್ನ ನೇರವಾಗಿ ಭರತ ಚಕ್ರವರ್ತಿಯ ಆಸ್ಥಾನದಿಂದ ಪ್ರಾರಂಭ ಮಾಡ್ತಾನೆ. ವಾಸ್ತವವಾಗಿ ಒಂದು ಕಥೆ ಪ್ರಾರಂಭ ಆಗಬೇಕಾದ್ರೆ ಆ ಕಥೆಯ ನಾಯಕನ ಪರಿಚಯ ನಮಗೆ ಬೇಕು. ಆದರೆ ರತ್ನಾಕರ ಎಷ್ಟು ಜಾಣ ಅಂತ ಹೇಳಿದ್ರೆ, ಈಗಾಗಲೇ ಭರತನ ಅಥವಾ ಬಾಹುಬಲಿಯ ಪರಿಚಯ ಇರತಕ್ಕಂಥ ಜನರಿಗೆ ತಾನು ಅವರ ತಂದೆ ತಾಯಿ, ಅವರ ಜನ್ಮ ಇತ್ಯಾದಿಗಳ ಬಗ್ಗೆ ಏನು ಹೇಳಬೇಕಾಗಿಲ್ಲ ಅಂತ ಯೋಚನೆ ಮಾಡಿ ನೇರವಾಗಿ ಚಕ್ರವರ್ತಿಯಾದ ಭರತನ ಆಸ್ಥಾನದಿಂದ ಕಾವ್ಯವನ್ನು ಪ್ರಾರಂಭಿಸ್ತಾನೆ. ಈ ಜಾಣತನದಿಂದ ಕಾವ್ಯವನ್ನು ಆರಂಭಿಸ್ತಕ್ಕಂಥ ಕವಿ ಕೇವಲ ಭರತ ಚಕ್ರವರ್ತಿಯ ಹಿನ್ನೆಲೆಯನ್ನ ಹೇಳುವ ರೀತಿ ನೋಡಿ. ಗಣನೆ ಇಲ್ಲದ ರಾಜ್ಯ ಸುಖದೋಳೋಲಾಡಿ ದಾರಿಣಿ ಮೆಚ್ಚೆ ಜಿನ ಯೋಗಿಯಾಗಿ ಕ್ಷಣಕ್ಕೆ ಕರ್ಮವ ಸುಟ್ಟು ಜಿನನದ ಭೂಭುಜ ಅಗ್ರಣೀಯ ವೈಭವವ ಲಾಲಿಸಿರೋ, ಅಗ್ರಣೀಯ ವೈಭವವ ಲಾಲಿಸಿರೋ. ಭರತೇಶ ವೈಭವವನ್ನು ಕೇಳಿ ಅಂತ ಹೇಳ್ತಾ ಅವನು ಹೇಳ್ತಾನೆ, ಯಾಕೆ ಭರತ ಚಕ್ರವರ್ತಿಯ ಜೀವನ ಚರಿತ್ರೆಯನ್ನೇ ನೀವು ಕೇಳಬೇಕು ಅಂತ ಕೇಳಿದ್ರೆ, ಒಂದು ಕಡೆಯಿಂದ ಗಣನೆ ಇಲ್ಲದ ರಾಜ್ಯ ಸುಖದಲ್ಲಿ ಓಲಾಡಿ ಸುಖ ಸಂಪತ್ತಿನಲ್ಲಿ ಆ ಸುಖದ ಅನುಭವವನ್ನು ಪಡೆದು, ಇನ್ನೊಂದು ಕಡೆಯಿಂದ ಇಡೀ ಜಗತ್ತೇ ಮೆಚ್ಚುವ ರೀತಿಯ ಒಬ್ಬ ಜಿನ ಯೋಗಿಯ ಹಾಗೆ ಬದುಕನ್ನು ನಡೆಸಿ ತನ್ನ ಜೀವನದ ಕೊನೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕರ್ಮಗಳನ್ನೆಲ್ಲವನ್ನು ಕೂಡ ನಾಶ ಮಾಡಿ ಅವನು ಜಿನನಾದಂತಹ ಒಬ್ಬ ಚಕ್ರವರ್ತಿ, ಒಬ್ಬ ವ್ಯಕ್ತಿ, ಅಂತಹ ಶ್ರೇಷ್ಠನಾಗಿರ್ತಕ್ಕಂಥ ಜೀವನವನ್ನು ಲಾಲಿಸಿರಿ ಅಂತ. ಪ್ರಾಯಶಃ ಭರತೇಶ ವೈಭವದ ರಚನೆಯ ಕಾಲದಲ್ಲಿಯೇ ಈ ಕಾವ್ಯದ ಕಥೆಯ ಕುರಿತು ಸಾಕಷ್ಟು ಚರ್ಚೆ ನಡೆದಿರಬೇಕು. ಯಾಕೆ ಅಂದರೆ ಆ ಕಾಲಕ್ಕೆ ಭರತನಿಗಿಂತಲೂ ಬಾಹುಬಲಿ ಅತ್ಯಂತ ಶ್ರೇಷ್ಠನಾಗಿದ್ದ. ಹಾಗಾಗಿ ಬಾಹುಬಲಿಯನ್ನ ಕಥಾನಾಯಕನನ್ನಾಗಿಟ್ಟುಕೊಂಡು ಕಾವ್ಯವನ್ನು ಬರೆಯಬೇಕಾದ ಮಹಾಕವಿ ರತ್ನಾಕರ ಅವನನ್ನು ಬಿಟ್ಟು ಭರತ ಚಕ್ರವರ್ತಿಯನ್ನ ಕಥೆಯ ನಾಯಕನನ್ನಾಗಿ ಇಟ್ಟುಕೊಂಡು ಕಾವ್ಯವನ್ನು ಬರೀತಾನೆ. ಇದು ನಾನು ಯಾವಾಗಲೂ ಹೇಳುವ ಹಾಗೆ, ಒಬ್ಬ ಕಥಾನಾಯಕನನ್ನ ಬಿಟ್ಟು ಕಥೆಯ ಪ್ರತಿನಾಯಕ ಅಥವಾ ವಿಲನ್ ಅಂತ ಏನು ಹೇಳ್ತೇವೆ ಅವನನ್ನ ಮುಖ್ಯವಾಗಿಟ್ಟುಕೊಂಡು ಕಾವ್ಯ ಬರೀತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಿದವನು ಮಹಾಕವಿ ರತ್ನಾಕರ. ಹಾಗೆ ಭರತ ಚಕ್ರವರ್ತಿಯ ಜೀವನವನ್ನು ಮುಂದಿಟ್ಟುಕೊಂಡು ಆತ ಕಾವ್ಯ ಬರೀತಾ ಹೇಳ್ತಾನೆ, ಪುರುಪರಮೇಶನ ಹಿರಿಯ ಕುಮಾರನು ನರಲೋಕ ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲಳವೇ, ಭರತ ಚಕ್ರಿಯ ಹೇಳಲಳವೇ. ಎಷ್ಟೊಂದು ಸುಂದರವಾಗಿ ಕವಿ ಹೇಳ್ತಾನೆ ಅಂತ ಕೇಳಿದ್ರೆ, ಭರತ ಚಕ್ರವರ್ತಿಯೇ ನಮಗೆ ಶ್ರೇಷ್ಠನಾಗ್ತಾನೆ ಯಾಕೆ ಅಂತ ಕೇಳಿದ್ರೆ, ಆದಿನಾಥರ ಸುಪುತ್ರನಾದಂತಹ ಪುರುಪರಮೇಶನ ಹಿರಿಯ ಕುಮಾರನಾದಂತಹ ಭರತ ಚಕ್ರವರ್ತಿ ಈ ಭೂಲೋಕದ ಮೊದಲ ಚಕ್ರವರ್ತಿ. ಅಷ್ಟೇ ಅಲ್ಲ, ಆತ ಕಣ್ಣು ತೆರೆದರೆ ರಾಜ್ಯ ಸುಖ ಭೋಗ, ಆದರೆ ಕಣ್ಣು ಮುಚ್ಚಿದರೆ ಅವನು ಶುದ್ಧಾತ್ಮನ ಕುರಿತು ಆಲೋಚನೆ ಮಾಡಿ ಆ ಮುಚ್ಚಿದ ಕಣ್ಣೊಳಗೇನೆ ಕರ್ಮಗಳನ್ನು ನಾಶ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಹೋದವನು. ಅಂತಹ ಶ್ರೇಷ್ಠನಾದಂತಹ ಭರತ ಚಕ್ರವರ್ತಿಯ ಕುರಿತು ಯಾರಿಗೂ ಪೂರ್ಣವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ, ನಾನು ಪ್ರಯತ್ನ ಪಡ್ತೇನೆ ಹೇಳಿ ಅಂತ ಕಥೆಯನ್ನು ಆರಂಭಿಸ್ತಾನೆ. ತುಂಬ ಸೊಗಸಾದ ಸಂಗತಿ ಅಂದರೆ, ಸಂಸಾರಿಯಾದವನ ಕಥೆಯನ್ನು ಕೇಳುವುದು ಜಿನಧರ್ಮದ ಪ್ರಕಾರ ಅಷ್ಟೇನು ಶ್ರೇಷ್ಠವಲ್ಲ. ಆದರೆ ಭರತ ಚಕ್ರವರ್ತಿಯನ್ನ ಕಥಾನಾಯಕನಾಗಿ ಇಟ್ಟುಕೊಂಡು ಕಥೆಯನ್ನು ಯಾಕೆ ಬರದೆ ಎನ್ನುವುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಹೇಳ್ತಾನೆ, ಸಂಸಾರಿಗಳಾದ ನಮಗೆ ಸಂಸಾರಿಯಾಗಿ ಇದ್ದುಕೊಂಡು ಸಂಸಾರದಲ್ಲಿಯೇ ಸಾಧನೆಯನ್ನ ಮಾಡಿ ಆ ಮೋಕ್ಷವನ್ನು ಪಡೆದಿರ್ತಕ್ಕಂತಹ ಸಂಸಾರಿಯ ಕಥೆಯೇ ಹೆಚ್ಚು ಶ್ರೇಷ್ಠವಾಗ್ತದೆ. ಆದ್ದರಿಂದ ಭರತ ಚಕ್ರವರ್ತಿ ನಮಗೆ ಮುಖ್ಯನಾಗ್ತಾನೆ ಎನ್ನುವುದನ್ನ ಇಲ್ಲಿ ನೆನಪು ಮಾಡಿಕೊಳ್ತಾನೆ ಮಹಾಕವಿ ರತ್ನಾಕರ. ಆ ದೃಷ್ಟಿಯಿಂದ ನಮಗೆ ಭರತೇಶ ವೈಭವ ಒಂದು ಶ್ರೇಷ್ಠ ಕೃತಿಯಾಗಿ ಕಾಣಿಸ್ತದೆ. ನಮಸ್ಕಾರ.